ಹಾಯ್ ನಮಸ್ಕಾರ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರು ನಾಗಾ ಸಾಧು ಆಗಲು ಏನೇನು ಮಾಡಬೇಕು ಅಂತ ನೋಡೋಣ. ಹಾಗೂ ಮಹಿಳೆಯರು ನಾಗಾ ಸಾಧು ಆಗಲು ಇರುವ ಅಗ್ನಿ ಪರೀಕ್ಷೆಗಳೇನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಭಾರತದಲ್ಲಿ ಮಹಿಳೆಯರು ನಾಗಾ ಸಾಧುಗಳಾಗುತ್ತಾರೆ. ಇದಕ್ಕಾಗಿ ಅವರು ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಹಲವಾರು ವರ್ಷಗಳ ಪರೀಕ್ಷೆಯ ನಂತರವೇ ಅವರು ನಾಗಾ ಸಾಧು ಆಗಲು ಅರ್ಹ ಎಂದು ಪರಿಗಣಿಸಲಾಗಿದೆ. ಮಹಿಳೆಯರು ಇದನ್ನು ಹೇಗೆ ಮಾಡುತ್ತಾರೆ? ಸಾಮಾನ್ಯವಾಗಿ ಹೆಚ್ಚಿನ ಮಹಿಳೆಯರು ನಾಗಾ ಸಾಧುಗಳಾಗುತ್ತಾರೆ. ದೇಶದಲ್ಲಿ ನೂರಾರು ವರ್ಷಗಳಿಂದ ನಾಗಾ ಸಾಧುಗಳ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ನಾಗಾ ಸಾಧುಗಳ ಜೀವನ ತುಂಬ ಕಷ್ಟಕರವಾಗಿದೆ. ಇದಕ್ಕಾಗಿ ಅವರು ಅನೇಕ ಸಾಂಪ್ರದಾಯಿಕ ಧಾರ್ಮಿಕ ಸವಾಲುಗಳನ್ನು ಮತ್ತು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಮಹಿಳೆಯರು ನಾಗಾ ಸಾಧುಗಳಾಗುವುದನ್ನು ಕಳೆದ ಕೆಲವು ದಶಕಗಳಿಂದ ಅಂಗೀಕರಿಸಲಾಗಿದೆ. ಇದಾದ ನಂತರ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಗಾ ಸಾಧುಗಳಾಗಲು ಆರಂಭಿಸಿದ್ದಾರೆ. ಸ್ತ್ರೀ ನಾಗಾ ಸಾಧುಗಳ ಜೀವನವು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿತವಾಗಿದೆ. ಎರಡೂ ದಿನವೂ ಪೂಜೆಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳುತ್ತದೆ. ಸ್ತ್ರೀ ನಾಗಾ ಸಾಧುಗಳ ಹಣೆಯ ಮೇಲೆ ತಿಲಕವನ್ನು ಹಚ್ಚಿಕೊಳ್ಳಬೇಕು. ಕೇಸರಿ ಬಣ್ಣದ ಒಂದು ಬಟ್ಟೆಯನ್ನು ಮಾತ್ರ ಧರಿಸಲು ಅವರಿಗೆ ಅವಕಾಶವಿದೆ. ಅಂದ ಹಾಗೆ ನೇಪಾಳದಿಂದ ನಾಗಾ ಸಾಧುಗಳು ಆಗುವ ಹೆಚ್ಚಿನ ಮಹಿಳೆಯರು ಭಾರತಕ್ಕೆ ಬರುತ್ತಾರೆ. ನಾಗಾ ಸಾಧುಗಳಾಗುವ ಮೊದಲು ಅವರು ಅನೇಕ ಕಠಿಣ ತಪಸ್ಸು ಮತ್ತು ಪರೀಕ್ಷೆಗಳಿಗೆ ಒಳಗಾಗಬೇಕಾಗುತ್ತದೆ. ನಾಗಾ ಸಾಧು ಆಗುವ ಮೊದಲು ಮಹಿಳೆ 6 ರಿಂದ 12 ವರ್ಷಗಳ ಕಾಲ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಮಹಿಳೆ ಇದನ್ನು ಮಾಡುವಲ್ಲಿ ಯಶಸ್ವಿಯಾದಾಗ ಆಗ ಅವರ ಗುರುಗಳು ನಾಗಾ ಸಾಧು ಆಗಲು ಅವಕಾಶ ನೀಡುತ್ತಾರೆ. ಇದರಲ್ಲಿ ಒಬ್ಬರ ತಲೆ ಬೋಳಿಸುವುದು, ದೇಹದ ಮೇಲೆ ಕಿತ್ತಳೆ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಮತ್ತು ಆಯುಧಗಳನ್ನು ಧರಿಸುವುದು ಸೇರಿದೆ. ಪರೀಕ್ಷೆಯ ಪ್ರಕ್ರಿಯೆ ಮುಗಿದ ನಂತರ ಮಹಿಳೆ ನಾಗಾ ತಾಯಿ ಆಗುತ್ತಾಳೆ. ನಾಗಾ ಸಾಧು ಮಾಡುವ ಮೊದಲು ಮಹಿಳೆಯ ಹಿಂದಿನ ಜೀವನದ ಮಾಹಿತಿಯನ್ನು ಪಡೆಯಲಾಗುತ್ತದೆ. ಇದರಿಂದ ಅವಳು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿತಳಾಗಿದ್ದಾಳೆ ಮತ್ತು ನಾಗಾ ಸಾಧು ಆಗುವ ಮೂಲಕ ಕಷ್ಟದ ಸಾಧನವನ್ನು ಪೂರ್ಣಗೊಳಿಸಬಹುದೇ ಎಂದು ತಿಳಿಯಬಹುದು. ಮೊದಲು 10 ವರ್ಷಗಳ ಕಾಲ ಅವರಿಗೆ ಕಠಿಣ ತರಬೇತಿಯನ್ನು ನೀಡಲಾಗುತ್ತದೆ. ನಾಗಾ ಸಾಧು ಆಗುವ ಮಹಿಳೆ ತಾನು ಸಂಪೂರ್ಣವಾಗಿ ದೇವರಿಗೆ ಶರಣಾಗಿದ್ದೇನೆ ಎಂದು ಸಾಬೀತುಪಡಿಸಬೇಕು ಮತ್ತು ಈಗ ಆಕೆಗೆ ಲೌಕಿಕ ಸಂತೋಷದ ಬಾಂಧವ್ಯವಿಲ್ಲ ಎಂದು ಸಾಬೀತವಾಗುತ್ತದೆ. ಆಕೆ ಇನ್ನು ಮುಂದೆ ತನ್ನ ಹಿಂದಿನ ಜೀವನದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಮತ್ತು ಆಕೆ ಎಲ್ಲ ಸಂಬಂಧಗಳಿಂದ ತನ್ನನ್ನು ತಾನೇ ಕತ್ತರಿಸಿಕೊಂಡಿದ್ದಾಳೆ ಎಂದು ವ್ಯಕ್ತಪಡಿಸಬೇಕು. ಯಾವುದೇ ಐಷಾರಾಮಿ ಮತ್ತು ಸೌಲಭ್ಯಗಳಿಲ್ಲದೆ ಆಧ್ಯಾತ್ಮಿಕ ಜೀವನವನ್ನು ಪ್ರವೇಶಿಸಲು ಸಿದ್ಧವಿರಬೇಕು. ನಾಗಾ ಸಾಧು ಆಗುವ ಮೊದಲು ಹೆಣ್ಣು ಸಾಧು ತನ್ನ ಪಿಂಡದಾನವನ್ನು ಮಾಡಬೇಕು ಮತ್ತು ತನ್ನ ಹಿಂದಿನ ಜೀವನವನ್ನು ಬಿಡಬೇಕು. ಪಿಂಡದಾನದ ಅರ್ಥವೇನೆಂದರೆ ಅವಳು ಹುಟ್ಟಿನಿಂದ ಬದುಕಿದ ಜೀವನವು ಕೊನೆಗೊಂಡಿತು ಎಂದು ಅವಳು ಒಪ್ಪಿಕೊಳ್ಳುತ್ತಾಳೆ. ಅವಳು ಆ ಗುರುತನ್ನು ಮತ್ತು ಜೀವನವನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದಾಳೆ. ಆದ್ದರಿಂದ ಅವಳು ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಲ್ಲಿ ಸಾಮಾನ್ಯವಾಗಿ ಸಾವಿನ ನಂತರ ಮಾಡುವ ಪಿಂಡದಾನ ಪ್ರಕ್ರಿಯೆಯ ಮೂಲಕ ಹೋಗುತ್ತಾಳೆ. ಅಖಾಡಗಳ ಅತ್ಯುನ್ನತ ಅಧಿಕಾರಿಯಾದ ಆಚಾರ್ಯ ಮಹಾಮಂಡಲೇಶ್ವರರಿಂದ ಮಹಿಳೆಯರನ್ನು ತಪಸ್ವಿಗಳನ್ನಾಗಿ ಮಾಡುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗಿದೆ. ನಾಗಾ ಸಾಧ್ವಿ ಸಂಪ್ರದಾಯವು ಯುರೋಪಿಯನ್ ಮಹಿಳೆಯರು ಸೇರಿದಂತೆ ವಿದೇಶಿಯರನ್ನು ಆಕರ್ಷಿಸಿದೆ. ಸನಾತನ ಧರ್ಮ ಮತ್ತು ವೈದಿಕ ಸಂಪ್ರದಾಯಗಳನ್ನು ರಕ್ಷಿಸುವ ಜವಾಬ್ದಾರಿ ನಾಗಾ ಸಾಧುವಿನ ಮೇಲಿದೆ. ಹೆಣ್ಣು ನಾಗಾ ಸಾಧು ಆಗುವಾಗ ಮಹಿಳೆಯರು ಮೊದಲು ತಮ್ಮ ಕೂದಲನ್ನು ಕ್ಷೌರ ಮಾಡಬೇಕು. ನಂತರ ಅವರು ನದಿಯಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ. ಇದು ಸಾಮಾನ್ಯ ಮಹಿಳೆಯಿಂದ ನಾಗಾ ಸಾಧುವಾಗಿ ರೂಪಾಂತರಗೊಳ್ಳುವ ಪ್ರಕ್ರಿಯೆ. ಮಹಿಳಾ ನಾಗಾ ಸಾಧುಗಳು ಕುಂಭದಂತಹ ಸಂದರ್ಭಗಳಲ್ಲಿ ಮಾತ್ರ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುತ್ತಾರೆ. ಆ ಸಮಯದಲ್ಲಿ ಅವರು ಒಂದು ಉದ್ದವಾದ ಹೊಲಿಯದ ಉಡುಪನ್ನು ಮಾತ್ರ ಧರಿಸಲು ಅನುಮತಿಸಲಾಗಿದೆ. ಇದು ಗಂಡು ಮತ್ತು ಹೆಣ್ಣು ನಾಗಾ ಸಾಧುಗಳ ನಡುವಿನ ಪ್ರಮುಖ ವ್ಯತ್ಯಾಸವಾಗಿದೆ. ಪುರುಷ ನಾಗಾ ಸಾಧುಗಳು ಸಂಪೂರ್ಣ ಬೆತ್ತಲೆಯಾಗಿ ಉಳಿದರೆ, ಹೆಣ್ಣು ನಾಗಾ ಸಾಧುಗಳು ತಮ್ಮ ದೇಹವನ್ನು ಕೇಸರಿ ಬಣ್ಣದ ಬಟ್ಟೆಯಿಂದ ಮುಚ್ಚಿಕೊಳ್ಳುತ್ತಾರೆ. ಆದರೆ ಕಣದಲ್ಲಿದ್ದರೂ ಬಟ್ಟೆ ತೊಡೆದೇ ಇರುತ್ತಾಳೆ. ಅವಳು ಕುಂಭದಲ್ಲಿ ತನ್ನ ಗುಂಪಿನೊಂದಿಗೆ ಸ್ನಾನ ಮಾಡುತ್ತಾಳೆ. ಆದಾಗ್ಯೂ ಸ್ತ್ರೀ ನಾಗಾ ಸಾಧುಗಳು ಸ್ನಾನ ಮಾಡುವ ಸ್ಥಳಕ್ಕೆ ಪುರುಷ ಹೋಗುವುದನ್ನು ನಿಷೇಧಿಸಲಾಗಿದೆ. ಈ ಸ್ನಾನವು ಪುರುಷ ನಾಗಾ ಸಾಧುಗಳ ರಾಜ ಸ್ನಾನದ ನಂತರ ನಡೆಯುತ್ತದೆ. ಕುಂಭದಲ್ಲಿ ರಾಜ ಮನೆತನದ ಮೆರವಣಿಗೆ ನಡೆಯುವಾಗ ಅವರ ಹಿಂದೆ ಪುರುಷ ನಾಗಾ ಸಾಧುಗಳ ಗುಂಪು ಇರುತ್ತದೆ. ಪುರುಷ ನಾಗಾ ಸಾಧುಗಳಿಗೆ ಸಮಾನವಾದ ಗೌರವ ಸ್ತ್ರೀ ನಾಗಾ ಸಾಧುಗಳಿಗೆ ಸಿಗುತ್ತದೆ. ನಾಗಾ ಸಾಧುಗಳೊಂದಿಗೆ ಕುಂಭದ ಪವಿತ್ರ ಸ್ನಾನವನ್ನು ಮಾಡುತ್ತಾಳೆ. ಸಾಮಾನ್ಯ ಜೀವನದಲ್ಲಿ ಅವರ ಜೀವನ ಸರಳತೆಯಿಂದ ಕೂಡಿರುತ್ತದೆ. ಅವಳು ಸರಳವಾದ ಆಹಾರವನ್ನು ತಿನ್ನುತ್ತಾಳೆ ಮತ್ತು ಸಾಮಾನ್ಯವಾಗಿ ನೆಲದ ಮೇಲೆ ಮಲಗುತ್ತಾಳೆ.
ಇದಕ್ಕಾಗಿ ಅವಳು ಸರಳವಾದ ಹಾಳೆ ಅಥವಾ ಚಾಪೆಯನ್ನು ಬಳಸುತ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ.